ವಿಜಾಪುರ ಯಾತ್ರೆ 2ನೇ ಶೃಂಖಲೆಯಲ್ಲಿ ಇವತ್ತು ನಮ್ಮ ರುಕ್ಮಾಂಗ ಪಂಡಿತರ ಸಮಾಧಿ ಸ್ಥಾನಕ್ಕೆ ಬಂದೇವಿ. ಭಾಳ ಚಂದದ, ಭಾಳ ಪ್ರಶಾಂತವಾದ ವಾತಾವರಣ, ಸುತ್ತಮುತ್ತ ಎಲ್ಲ ಭಾಳ ಚೆಂದ ಗಿಡ ಮರ ಅದು. ನಾನಿಲ್ಲಿ ಒಂದು 35 ವರ್ಷದಿಂದ ಬಂದಿದ್ದೆ. ಇಲ್ಲಿ ನಾನು ನಮ್ಮ ಅತ್ತೆನ ಮಗ ವಿಜಯಾನಂದ್ ಅಂತ ಅವರು ಇಬ್ಬರು ಕೂಡಿ ಬಂದಿದ್ವಿ. ಇಲ್ಲಿ ಭಾಳ ವರ್ಷ ಆಯ್ತು, 35 ವರ್ಷದಿಂದ ಮಾತಿದ್ದು. ಆವಾಗ ನಾನು ಮ್ಯಾಟ್ರಿಕ್ ಮುಗಿಸಿ ಬಂದಿದ್ದಿಲ್ಲ ಸೂಟಿಗೆ. ಏನೂ ಇದ್ದಿದ್ದಿಲ್ಲ, ಇದೆಲ್ಲ ಭಾಳ ಬದಲಾವಣೆ ಆಗಿದೆ ಈಗ. ಬರೀ ಇಲ್ಲಿ ಬಂದು ಸಮಾಧಿ ಅಷ್ಟೇ ಇತ್ತು. ಇಲ್ಲಿ ಬಂದು ಕಟ್ಟಿ ಮೇಲೆ ಕೂತು ಹೋಗಿದ್ದೆವು ಆವಾಗ. ಈಗೆಲ್ಲ ಇಲ್ಲಿ ಸುತ್ತಮುತ್ತಲ ಹಂದ್ರ ಹಾಕ್ಯಾರ, ಆಮೇಲೆ ಭಾಳ ಚಂದ ಗಿಡ ಅದು ಎಲ್ಲ ಬೆಳೆಸ್ಯಾರ. ವಿಜಾಪುರನಾಗ ಇವತ್ತು 36-37 ಡಿಗ್ರಿ ತಾಪಮಾನ ಇದ್ದರೂ ಸುದ್ದ ನಮಗೇನಿಲ್ಲಿ ಬಿಸಿಲು ಅನ್ನಿಸ್ವಲ್ತು. ಕಾರಣ ಇಲ್ಲಿರೋ ಬೇವಿನ ಮರ, ಹುಣಸೆ ಗಿಡದ ಮರ ಎಲ್ಲ ಬೆಳೆಸ್ಯಾರ, ಭಾಳ ಚಂದದ. ನೀವು ಯಾರಾದರೂ ಇಲ್ಲಿ ವಿಜಾಪುರಕ್ಕೆ ಬರ್ತಿದ್ರೆ ತಪ್ಪದೆ ರುಕ್ಮಾಂಗ ಪಂಡಿತರ ಸಮಾಧಿ ಸ್ಥಾನ ಬಂದು ನೋಡ್ಬೇಕು. ನೀವು ಇಲ್ಲಿ ಇದನ್ನು ಅನುಭವ ಮಾಡಬೇಕು. ಇದನ್ನು ಹೇಳ್ತಾ ಈ ವಿಡಿಯೋ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ ವೀಕ್ಷಕರೇ.